ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮನವಿ ಏನಂತಂದ್ರೆ, ಈ ರಾಜ್ಯದಲ್ಲಿ ದಸರಾ ಮಹೋತ್ಸವ ನಡೆಯೋದು ಒಂದು ದೊಡ್ಡ ನಮ್ಮೆಲ್ಲರಿಗೂ ಹೆಮ್ಮೆ, ನಮ್ಮೆಲ್ಲರಿಗೂ ಒಂದು ಗೌರವ, ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರವ ಆಗಿರೋದ್ರಿಂದ ಮೈಸೂರು ದಸರಾ ರಾಜರ ಪರಂಪರೆಯಿಂದ ಬಂದಿರತಕ್ಕಂಥ ಈ ದಸರಾ ಹಬ್ಬಕ್ಕೆ ಮೈಸೂರಿನಲ್ಲೇ ಇರ್ತಕ್ಕಂಥ ಸುತ್ತೂರು ಮಠ, ಯಾಕೆಂದ್ರೆ ಸುತ್ತೂರು ಮಠ ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತೆ ಬಡವರಿಗೆ ಅನೇಕ ರೀತಿ ಜನರಿಗೆ ಸಹಾಯ ಮಾಡ್ತಾ ಮತ್ತೆ ಅವ್ರನ್ನ ಒಂದು ಆಶೀರ್ವದಿಸ್ತಾ ಮಾಡ್ತಾ ಬಂದಿರತಕ್ಕಂಥ ಒಂದು ಸುತ್ತೂರು ಮಠದ ಶ್ರೀಗಳನ್ನ ಈ ಬಾರಿ ದಸರಾ ಉದ್ಘಾಟನೆಗೆ ಪರಿಗಣಿಸಬೇಕು ಅಂತ ಈ ಒಂದು ಮೂಲಕ ತಮ್ಮಲ್ಲಿ ಕೇಳ್ಕೊಂತೀನಿ. ಜೊತೆಗೆ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಪ್ರಮೋದಾದೇವಿ ಅವ್ರಿಗೂ ಪರಿಗಣನೆ ತಗೊಳ್ಳಿ. ಜೊತೆಗೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲಾ ಸಮುದಾಯದ ಶ್ರೀಗಳು ಇರ್ತಾರೆ. ಆದಿಚುಂಚನಗಿರಿ ಶ್ರೀಗಳು, ಕಾಗಿನೆಲೆ ಶ್ರೀಗಳು, ಹೀಗೆ ಅನೇಕ ಸಮಾಜದ ಶ್ರೀಗಳು ಇರ್ತಾರೆ. ಅವರ ಒಂದು ಹಿರಿಯರ ಮತ್ತು ಸೇವೆಯ ಆಧಾರದಲ್ಲಿ ಎಲ್ಲಾ ಸ್ವಾಮೀಜಿಗಳಿಗೂ ಒಂದೊಂದು ಅವಕಾಶ ಮಾಡಿಕೊಡೋ ಒಂದು ಪರಂಪರೆ ಬೆಳೀಲಿ, ಈ ಸನಾತನ ಧರ್ಮ ಬೆಳೆಯಕ್ಕೆ ನಿಮ್ಮಿಂದ ಒಂದು ಕೊಡುಗೆ ಆಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಂತೀನಿ. ದಯಮಾಡಿ ಈ ಬಾರಿ ದಸರಾ ಉದ್ಘಾಟನೆಗೆ ಸುತ್ತೂರು ಶ್ರೀಗಳನ್ನ ಜೋಡಿಸ್ಕೊಬೇಕು, ಅವ್ರನ್ನ ಉದ್ಘಾಟನೆ ಮುಖಾಂತರ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮನವಿ ಏನಂತಂದ್ರೆ, ಈ ರಾಜ್ಯದಲ್ಲಿ ದಸರಾ ಮಹೋತ್ಸವ ನಡೆಯೋದು ಒಂದು ದೊಡ್ಡ ನಮ್ಮೆಲ್ಲರಿಗೂ ಹೆಮ್ಮೆ, ನಮ್ಮೆಲ್ಲರಿಗೂ ಒಂದು ಗೌರವ, ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರವ ಆಗಿರೋದ್ರಿಂದ ಮೈಸೂರು ದಸರಾ ರಾಜರ ಪರಂಪರೆಯಿಂದ ಬಂದಿರತಕ್ಕಂಥ ಈ ದಸರಾ ಹಬ್ಬಕ್ಕೆ ಮೈಸೂರಿನಲ್ಲೇ ಇರ್ತಕ್ಕಂಥ ಸುತ್ತೂರು ಮಠ, ಯಾಕೆಂದ್ರೆ ಸುತ್ತೂರು ಮಠ ಅನ್ನದಾಸೋಹ, ಅಕ್ಷರ ದಾಸೋಹ ಮತ್ತೆ ಬಡವರಿಗೆ ಅನೇಕ ರೀತಿ ಜನರಿಗೆ ಸಹಾಯ ಮಾಡ್ತಾ ಮತ್ತೆ ಅವ್ರನ್ನ ಒಂದು ಆಶೀರ್ವದಿಸ್ತಾ ಮಾಡ್ತಾ ಬಂದಿರತಕ್ಕಂಥ ಒಂದು ಸುತ್ತೂರು ಮಠದ ಶ್ರೀಗಳನ್ನ ಈ ಬಾರಿ ದಸರಾ ಉದ್ಘಾಟನೆಗೆ ಪರಿಗಣಿಸಬೇಕು ಅಂತ ಈ ಒಂದು ಮೂಲಕ ತಮ್ಮಲ್ಲಿ ಕೇಳ್ಕೊಂತೀನಿ. ಜೊತೆಗೆ ಮೈಸೂರು ಸಂಸ್ಥಾನದಲ್ಲಿರ್ತಕ್ಕಂಥ ಪ್ರಮೋದಾದೇವಿ ಅವ್ರಿಗೂ ಪರಿಗಣನೆ ತಗೊಳ್ಳಿ. ಜೊತೆಗೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲಾ ಸಮುದಾಯದ ಶ್ರೀಗಳು ಇರ್ತಾರೆ. ಆದಿಚುಂಚನಗಿರಿ ಶ್ರೀಗಳು, ಕಾಗಿನೆಲೆ ಶ್ರೀಗಳು, ಹೀಗೆ ಅನೇಕ ಸಮಾಜದ ಶ್ರೀಗಳು ಇರ್ತಾರೆ. ಅವರ ಒಂದು ಹಿರಿಯರ ಮತ್ತು ಸೇವೆಯ ಆಧಾರದಲ್ಲಿ ಎಲ್ಲಾ ಸ್ವಾಮೀಜಿಗಳಿಗೂ ಒಂದೊಂದು ಅವಕಾಶ ಮಾಡಿಕೊಡೋ ಒಂದು ಪರಂಪರೆ ಬೆಳೀಲಿ, ಈ ಸನಾತನ ಧರ್ಮ ಬೆಳೆಯಕ್ಕೆ ನಿಮ್ಮಿಂದ ಒಂದು ಕೊಡುಗೆ ಆಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮಲ್ಲಿ ಕೇಳ್ಕೊಂತೀನಿ. ದಯಮಾಡಿ ಈ ಬಾರಿ ದಸರಾ ಉದ್ಘಾಟನೆಗೆ ಸುತ್ತೂರು ಶ್ರೀಗಳನ್ನ ಜೋಡಿಸ್ಕೊಬೇಕು, ಅವ್ರನ್ನ ಉದ್ಘಾಟನೆ ಮುಖಾಂತರ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಂತೀನಿ.